ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮುಂದುವರಿಸೋಣ. ಶ್ವೇತಕೇತು ಶೈಬಿಯನ್ನು ಕರ್ಕೊಂಡು ಕುಂದಿನಪುರಕ್ಕೆ ಹೋಗ್ತೀನಿ, ಮದುವೆ ಆಗೋಣ ಅಂತ ಎಲ್ಲ ಹೇಳ್ತಾನೆ. ಅದು ಅವಳಿಗೆ ಇಷ್ಟ ಆಗೋದಿಲ್ಲ. ಏಕೆಂದರೆ ಅವಳಿಗೆ ತನ್ನ ದೊಡ್ಡಪ್ಪನ ಹಂತ ಆಗಿದ್ದಂತಹ ಕೃಷ್ಣನನ್ನು ಮೊದಲು ಕೊಲ್ಲಬೇಕು ಅನ್ನೋ ಯೋಜನೆ ಇರುತ್ತೆ. ಅದಕ್ಕೆ ಕಂಸೆಯ ಒಂದು ಸಹಕಾರ ಕೂಡ ಇರುತ್ತೆ. ಶ್ವೇತಕೇತು ಬಿಡೋದಿಲ್ಲ, ನೀನು ಬರಲೇಬೇಕು ನನ್ನ ಜೊತೆಗೆ, ನನ್ನನ್ನು ನೀನು ಮದುವೆ ಆಗಲೇಬೇಕು, ನಾನು ಕಾಯ್ತೀನಿ, ನಿನ್ನಿಂದ ಸಕಾರಾತ್ಮಕವಾದ ಉತ್ತರವನ್ನು ನಾನು ಬಯಸ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಇವಳು ಜಗಲಿ ಮೇಲೆ ಕೂತ್ಕೊಳ್ತಾಳೆ. ಅವಳದನ್ನು ಅವಳೇ ಮತ್ತು ಅವಳ ಗತವನ್ನು ನೆನೆಸ್ಕೊತಾಳೆ. ಅವಳು ಹುಟ್ಟಿ ಬೆಳೆದಿದ್ದು ಎಲ್ಲೋ ಒಂದು ಗುಡ್ಡದ ಮೇಲಿನ ಒಂದು ಕೋಟೆಯಲ್ಲಿ ಬೆಳೆದಿದ್ದು ಕೂಡ ತುಂಬ ಸಂಕುಚಿತ ಜೀವನದ ಒರಟು ರೀತಿ ನೀತಿಗಳು ಇರ್ತಕ್ಕಂಥ ಜನರ ಮಧ್ಯೆ. ಆ ಪರಿಸರದ ಹೊರಗಡೆ ಒಂದು ದೊಡ್ಡ ಜಗತ್ತಿದೆ. ಆ ಜಗತ್ತಲ್ಲಿ ಜನರು ಒಂದು ಧರ್ಮವನ್ನು ಅನುಸರಿಸಿ ಬಾಳ್ತಾರೆ. ಅಲ್ಲಿ ಬರೀ ರಾಜರ ಇಚ್ಛೆಯೇ ಧರ್ಮ ಅಲ್ಲ, ಶಾಸನ ಅಲ್ಲ. ಇದೆಲ್ಲ ಅವಳಿಗೆ ಗೊತ್ತಿರಲಿಲ್ಲ. ತನ್ನ ದೊಡ್ಡಪ್ಪನ ಅನುಗ್ರಹವನ್ನು ತಿರಸ್ಕಾರ ಮಾಡಿ ನರಕದಲ್ಲಾದರೂ ಇರ್ತೀವಿ, ಧರ್ಮ ಬಿಡೋದಿಲ್ಲ ಅಂತ ಹೇಳಿದ್ದ ಆಚಾರ್ಯರನ್ನು ಕೂಡ ಅವಳ ಮನಸ್ಸು ನೆನೆಸ್ಕೊಳ್ಳುತ್ತೆ. ಎಷ್ಟು ವಿಚಿತ್ರ ಅಲ್ವಾ ಈ ಜಗತ್ತು. ನಾನು ಕೊಲೆಪಾತಕಿ, ನಮ್ಮ ದೊಡ್ಡಪ್ಪನ ಕೊಂದವನು ಅಂತ ಕೃಷ್ಣನನ್ನು ತಿರಸ್ಕಾರವಾಗಿ ನೋಡ್ತೀನಿ. ಆದರೆ ಈ ಪ್ರಪಂಚವೆಲ್ಲ ಅವನನ್ನು ವಿಮೋಚಕ, ಉದ್ಧಾರಕ ಅಂತ ಕರೀತಾ ಇದೆ. ಅಂತೂ ಅವನಲ್ಲಿ ಏನೋ ಒಂದು ಶಕ್ತಿ ಇದೆ, ಅದು ತನಗೆ ಅರ್ಥ ಆಗ್ತಾ ಇಲ್ಲ. ಅವನು ಕರವೀರಪುರಕ್ಕೆ ಒಡೆಯನಾದ, ಅಂದರೆ ಕೃಷ್ಣ ಶೃಗಾಲವನನ್ನು ಕೊಂದ ನಂತರ ಅವನೇ ಅಲ್ಲಿಗೆ ಒಡೆಯನಾದ. ಆದರೆ ಅವನೇನು ಮಾಡ್ದ, ಅಲ್ಲಿಗೆ ಒಡೆಯ ಆಗದೆ, ರಾಜನ ಆಗದೆ, ತನ್ನ ದೊಡ್ಡಪ್ಪನ ಮಗ ಶಕ್ರದೇವನಿಗೆ ಅದನ್ನು ಕೊಟ್ಟುಬಿಟ್ಟು ಅವನಿಗೆ ರಾಜ್ಯಾಭಿಷೇಕವನ್ನು ಕೂಡ ಮಾಡ್ದ. ಜೊತೆಗೆ ರಾಣಿ ಪದ್ಮಾವತಿ ಸೇವೆಯನ್ನು ಇವಳು ಮಾಡಬೇಕಾಗಿತ್ತು. ಏಕೆಂದರೆ ಇಷ್ಟು ದಿನ ಅವಳಿಗೆ ಒತ್ತಾಸೆಯಾಗಿ ದೊಡ್ಡಪ್ಪ ಇದ್ದ. ಈಗ ದೊಡ್ಡಪ್ಪ ಹೋದ ನಂತರ ರಾಣಿ ಪದ್ಮಾವತಿ ಇವಳನ್ನು ತುಂಬ ಹಿತವಾಗಿ ನಡೆಸ್ಕೊಳ್ತಾಳೆ ಅನ್ನೋ ಭರವಸೆ ಇರಲಿಲ್ಲ. ಹಾಗಾಗಿ ಕೃಷ್ಣ ಅವಳನ್ನು ಕರ್ಕೊಂಡು ಮಧುರೆಗೆ ವಾಪಸ್ ಬಂದಿರ್ತಾನೆ. ಈ ಥರದ ಔದಾರ್ಯ ಇರೋಕ್ಕೆ ಸಾಧ್ಯನಾ ಅಂತ ಅವಳು ಯೋಚನೆ ಮಾಡ್ತಾಳೆ. ಏಕೆಂದರೆ ಕರವೀರಪುರದಲ್ಲಿ ಈ ಥರದ ಔದಾರ್ಯದ ಗುಣ, ಧರ್ಮದ ಗುಣ ಎಂದೂ ಅವಳು ಕಂಡಿರೋದಿಲ್ಲ. ಅಷ್ಟು ಹೊತ್ತಿಗೆ ಏನಾಗುತ್ತೆ, ತ್ರಿವಕ್ರೆ ಅಲ್ಲಿಗೆ ಒಂದು ತಟ್ಟೆಯಲ್ಲಿ ಸಿಹಿಯಾದ ಮಿಠಾಯಿಗಳನ್ನು ಮತ್ತು ಒಡವೆಗಳನ್ನು ಕೂಡ ಇಟ್ಕೊಂಡು ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾಳೆ, ದೇವಕಿ ತಾಯಿ ಈ ಉಡುಗೊರೆಯನ್ನು ಕಳಿಸಿದ್ಲು, ನಿನಗೂ ಶ್ವೇತಕೇತುಗೂ ಮದುವೆ ನಿಶ್ಚಯ ಆಯ್ತಂತಲ್ಲ, ಈಗ ತಾನೇ ಹೇಳಿದ್ಲು, ತುಂಬ ಸಂತೋಷ ಆಯಿತು ದೇವಕಿಗೆ ಅಂತ ಹೇಳಿಬಿಟ್ಟು ತ್ರಿವಕ್ರೆ ತುಂಟತನದಿಂದ ಹೇಳ್ತಾಳೆ. ಆಗ ಇವಳಿಗೆ ಸಿಟ್ಟು ಬರುತ್ತೆ. ಶ್ವೇತಕೇತುವನ್ನು ನಾನು ಮದುವೆ ಆಗ್ತೀನಿ ಅಂತ ಯಾರು ಹೇಳಿದ್ರು ಅಂತ ಹೇಳ್ತಾಳೆ. ಕೃಷ್ಣ ಹೇಳಿದ್ದು ಅಂತ ತ್ರಿವಕ್ರೆ ಹೇಳ್ತಾಳೆ. ಕೃಷ್ಣ ಕೃಷ್ಣ ಯಾವಾಗಲೂ ಕೃಷ್ಣ, ಇಲ್ಲ, ನಾನು ಶ್ವೇತಕೇತುವನ್ನು ಮದುವೆ ಆಗೋದಿಲ್ಲ. ನನ್ನನ್ನು ಯಾಕೆ ಇಲ್ಲಿಂದ ತೊಲಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೋ ಏನೋ ಗೊತ್ತಿಲ್ಲ, ನನಗೆ ಆ ನಿನ್ನ ಕೃಷ್ಣನನ್ನು ಕಂಡ್ರೆ ಇಷ್ಟನೇ ಆಗೋದಿಲ್ಲ ಅಂಥೇಳ್ಬಿಟ್ಟು ಶೈಬ್ಯ ಕಿರುಚಲಿಕ್ಕೆ ಶುರು ಮಾಡ್ತಾಳೆ. ಆಗ ತ್ರಿವಕ್ರೆಗೂ ಕೂಡ ಸಿಟ್ಟು ಬರುತ್ತೆ. ಅವಳು ಹೇಳ್ತಾಳೆ, ನೋಡು, ಕೃಷ್ಣನನ್ನು ಕಂಡ್ರೆ ನಿನಗಾಗೋಲ್ಲ ಅಂತ ನೀನು ಹೇಳೋದನ್ನು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಇವತ್ತು ಮನಸ್ಸು ಬಿಚ್ಚಿ ಹೇಳ್ತೀನಿ ಕೇಳು, ಇಷ್ಟು ದಿನ ನಿನ್ನ ಉದ್ರೇಕ, ನಿನ್ನ ತಿರಸ್ಕಾರ ಎಲ್ಲವನ್ನು ಸುಮ್ಮನೆ ಸಹಿಸ್ಕೊಂಡೆ. ಆದರೆ ಸದಾಕಾಲ ಸಿಡುಕಾಡೋ ಮಗುವಿನ ಥರ ಹಾಡಿದ್ರೆ ಏನು ಚೆನ್ನಾಗಿರುತ್ತೆ. ನೀನು ಪ್ರಾಯದ ಹೆಣ್ಮಗಳು, ನಿಜವನ್ನು ಕಿವಿಯಾರೆ ಎಷ್ಟು ಬೇಗ ಹೇಳಿದ್ರೆ ಅಷ್ಟು ಒಳ್ಳೆಯದು ನಿನಗೆ. ನೋಡು, ನಾನೊಂದು ಸತ್ಯ ಹೇಳ್ತೀನಿ ಕೇಳಿಸ್ಕೊ, ಕೃಷ್ಣ ನಿನ್ನನ್ನು ಮದುವೆ ಆಗಬೇಕು ಅಂತ ನಿನಗೆ ಆಸೆ ಇದೆ ತಾನೆ ಅಂತ ಹೇಳ್ತಾಳೆ. ಆಗ ಈ ಅಪನಿಂದೆಗೆ ಶೈಬ್ಯ ಬೆಚ್ಚಿ ಬಿಡ್ತಾಳೆ. ನಾನು ಕೃಷ್ಣನನ್ನು ಮದುವೆ ಆಗಲ್ಲ. ತ್ರಿವಕ್ರೆ, ನಿನಗೇನಾದರೂ ಹುಚ್ಚಿಡ್ದಿದೆಯಾ ಅಂತ ಕೇಳ್ತಾಳೆ. ಆಗ ತ್ರಿವಕ್ರೆ ಹೇಳ್ತಾಳೆ, ಇಲ್ಲ, ನನಗೆ ಹುಚ್ಚಿಡ್ದಿಲ್ಲ. ಆದರೆ ನೀನು ಕೃಷ್ಣನ ಮೇಲೆ ಕಣ್ಣಿಟ್ಟಿದೆಯಾ, ನೀನು ಅವನನ್ನು ಯಾಕೆ ದ್ವೇಷ ಮಾಡ್ತಿದೀಯಾ, ನಿನ್ನ ಮನಸ್ಸಿನೊಳಗೆ ನಿನಗೆ ಒಂದು ರೀತಿಯ ಭಯ ಇದೆ, ಅವನು ನಿನ್ನನ್ನು ಮದುವೆ ಆಗಲಾರ ಅಂತೇಳ್ಬಿಟ್ಟು ಹೇಳ್ತಾಳೆ. ಈ ತ್ರಿವಕ್ರಿಯ ಇಷ್ಟೊಂದು ಮಿತಿಮೀರಿದ ಕೋಪವನ್ನು ನೋಡಿಬಿಟ್ಟು ಶೈಬಿಗೆ ಭಯ ಆಗೋಕ್ಕೆ ಶುರು ಆಗಿಬಿಡುತ್ತೆ. ತ್ರಿವಕ್ರೆ, ನೀನು ದುಷ್ಟೆ, ನೀನು ಇಂಥ ವಿಚಾರ ನನಗೆ ಯಾವತ್ತೂ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ತ್ರಿವಕ್ರೆ ಹೇಳ್ತಾಳೆ, ನೋಡು, ಚಿಕ್ಕ ಮಗು ಆದಾಗಿಂದ ನಾನು ಅರಮನೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ವಿಷವನ್ನು ಕೂಡ ಕುಡಿಸಿದ್ದೀನಿ, ನುಂಗು, ಕೈಲಾಗದ ಮಟ್ಟಿಗೆ ನೀನು
ಅರಗಿಸ್ಕೊ, ಅವನ ತಂಗಿಯಾಗಿದ್ದುಕೊಂಡು ತೃಪ್ತಳಾಗು, ಇಲ್ಲವೇ ಯಾವತ್ತಿಗೂ ಅವನನ್ನು ಕಳ್ಕೊಂಬಿಡು, ಇಲ್ಲದೇ ಇರೋ ಆಸೆಯನ್ನು ನೀನು ಕಟ್ಕೊಂಡು ಕೂತ್ಕೋಬೇಡ ಅಂತ ಹೇಳ್ತಾಳೆ. ಆಗ ಶೈಬಿಗೆ ಸಿಟ್ಟಿನ ಭರದಿಂದ ಕಂಠ ಬಿಗಿದು ಬರುತ್ತೆ, ಮೂಗುಗಳಾಗಿ ನಿಂತ್ಕೊಂಡ್ಬಿಡ್ತಾಳೆ. ಮತ್ತು ತ್ರಿವಕ್ರೆ ಮಾತು ಮುಂದುವರಿಸ್ತಾಳೆ. ನೋಡು, ಕಂಸೆ ಮಾತನ್ನು ನೀನು ಪದೇ ಪದೇ ಕೇಳ್ತಾ ಇದ್ದೀಯಾ, ಯಾರ ಬುದ್ಧಿನ ಬೇಕಾದರೂ ಬದಲಾಯಿಸ್ಬಿಡ್ತಾಳೆ ಅವಳು. ಸ್ವಲ್ಪವಾಗಿ ನನ್ನ ಮಾತನ್ನು ಕೇಳು, ಅವಳು ಮಾತಾಡಿದಾಗ ನೀನು ಕಿವಿ ಮುಚ್ಕೋ, ಇದೇ ನನ್ನ ಬುದ್ಧಿವಾದ ಅಂತ ಹೇಳಿಬಿಟ್ಟು ತಾನು ತಂದಿದ್ದ ಮಿಠಾಯಿ ತಟ್ಟೆನ ಅವಳ ಮುಂದೆ ದಡ್ ಅಂತ ಇಟ್ಬಿಟ್ಟು ಹೊರಟೋಗ್ತಾಳೆ. ತ್ರಿವಕ್ರೆ ಸಿಟ್ಟು ಮಾಡಿಕೊಂಡ್ರೆ ಅವಳನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ತಾನೇ ಹೇಳ್ಕೊತಾಳೆ. ನಿಮ್ಮ ಆ ಪ್ರೀತಿಯ ಚಿಕ್ಕಮ್ಮನಿಗೆ ಮತ್ತೆ ನಿನಗೆ ಸಿಗ್ತಾಳಲ್ಲ, ಆವಾಗ ಹೇಳು, ತನ್ನ ಮಗ ಮಧುರೆಯ ಯುವರಾಜನಾಗಬೇಕು ಅನ್ನೋ ಆಸೆ ಅವಳಿಗಿದ್ದರೆ ಕೃಷ್ಣ ಹೇಳಿದ ಮಾರ್ಗದಿಂದ ಮಾತ್ರ ಸಾಧ್ಯ. ತಾಯಿ ಮಡಲಲ್ಲಿ ಮುಖ ಮುಚ್ಚಿಕೊಂಡು ಕೂತಿದ್ರೆ ಅವನು ಯಾವತ್ತೂ ಯುವರಾಜ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪಟಾಕಿಯನ್ನು ಹಾರಿಸಿ ತ್ರಿವಕ್ರೆ ಅಲ್ಲಿಂದ ಹೊರಟೋಗ್ತಾಳೆ. ತನ್ನ ಉದ್ದೇಶದ ಬಗ್ಗೆ ತ್ರಿವಕ್ರೆಗೆ ಇದ್ದ ಈ ನೀಚವಾದ ಸಂಶಯವನ್ನು ಕೇಳಿ ಶೈಬಿಗೆ ನಡುಕ ಬಂದುಬಿಡತ್ತೆ. ಶ್ವೇತಕೇತುವನ್ನು ಒಂದು ಸಲ ಮದುವೆ ಆಗಬೇಕು ಅಂತ ಬಯಸಿರ್ತಾಳೆ. ಆಗ ತಕ್ಷಣ ಅವಳಿಗೆ ಇನ್ನೊಂದು ಯೋಚನೆ ಹೊಳೆಯುತ್ತೆ. ಯಾರಿಗೆ ಗೊತ್ತು, ನಮ್ಮ ದೊಡ್ಡಪ್ಪನೇ ಇಷ್ಟಪಟ್ಬಿಟ್ಟು ಕೃಷ್ಣನಿಗೆ ನನ್ನನ್ನು ಒಪ್ಪಿಸಿದ್ರೆ ನಾನು ಆಗ ಅವನನ್ನು ಕೈ ಹಿಡಿತಿದ್ನಾ ಅಂತ ಅಂದ್ಕೊತಾಳೆ. ಮತ್ತು ಕ್ಷಣದಲ್ಲೇ ಅವಳ ಮನಸ್ಸು ಹೇಳುತ್ತೆ, ಇಲ್ಲ ದೊಡ್ಡಪ್ಪ, ನಾನು ನಿಮಗೆ ಸುಳ್ಳಾಗಲಾರೆ, ಕೃಷ್ಣನನ್ನು ಇವತ್ತು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಬಟ್ಟೆಗಳಲ್ಲಿ ಬಚ್ಚಿಟ್ಕೊಂಡಿದ್ದ ಚೂರಿಯನ್ನು ತೆಗೆದು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಒಂದು ಗಳಿಗೆ ನೋಡ್ತಾಳೆ. ಮತ್ತು ಆ ಬಟ್ಟೆಗಳಲ್ಲೇ ಅದನ್ನು ಮುಚ್ಚಿಡ್ತಾಳೆ. ಇವತ್ತು ಮಧ್ಯರಾತ್ರಿ ಅಂತ ತನಗೆ ತಾನೇ ಹೇಳ್ಕೊಳ್ತಾಳೆ. ಈ ಬಂದಿದ್ದ ತ್ರಿವಕ್ರೆ ಅವಳ ಮನಸ್ಸನ್ನು ಬಲವಾಗಿ ಕದಡಿ ಬಿಟ್ಟಿರ್ತಾಳೆ. ದೇವಕಿಗೆ ಅವಳಲ್ಲಿ ಪ್ರೀತಿ, ಏಕೆಂದರೆ ತ್ರಿವಕ್ರೆ ತುಂಬ ವಿಶ್ವಾಸದಿಂದ ಸೇವೆ ಮಾಡ್ತಿದ್ಲು. ವಸುದೇವನಿಗೂ ಕೂಡ ಅವಳ ಬಗ್ಗೆ ಮಮತೆ. ಇದೆಲ್ಲವೂ ತನ್ನ ದೊಡ್ಡಪ್ಪನಿಗೋಸ್ಕರ ಅಲ್ಲ, ಕೃಷ್ಣನನ್ನು ಅವರೆಲ್ಲರೂ ಪ್ರೀತಿಸ್ತಿದ್ದರಿಂದ ಅವರೆಲ್ಲರೂ ಈ ಅವನು ಇಷ್ಟಪಡೋ ಎಲ್ಲರನ್ನೂ ಕೂಡ ಇಷ್ಟಪಡ್ತಾಯಿದ್ರು. ಇವರಿರೋ ಲೋಕನೇ ಒಂದು ವಿಚಿತ್ರವಾಗಿದೆ, ಎಲ್ಲರೂ ವಿಶ್ವಾಸವಾಗಿ ನಡ್ಕೊಳ್ತಾರೆ. ಆ ದನ ಕಾಯೋಂಗೂ ಕೂಡ ಅದೇ ಇಷ್ಟ ಅಲ್ವಾ? ಹೀಗೆ ಯೋಚನೆ ಮಾಡ್ಕೊಳ್ತಾ ಇರ್ತಾಳೆ. ತುಂಬ ತೂಕಡಿಕೆ ಬರುತ್ತೆ, ಜಂಪ್ ಹತ್ತುತ್ತೆ. ಏನೋ ಒಂದು ವಿಚಿತ್ರ ರೀತಿಯಲ್ಲಿ ಎಚ್ಚರವಾಗಿದ್ದೀನ ಅಂತಲೂ ಅವಳಿಗನ್ಸುತ್ತೆ. ವಿಚಾರದ ಎಳೆ ಎಲ್ಲೆಲ್ಲೋ ಹರಿದು ಹೋದಾಗ ಅನಿಸುತ್ತೆ, ಎಲ್ಲೋ ತೇಲಿ ಹೋಗ್ತಾ ಇದ್ದೀನ ಅನಿಸುತ್ತೆ. ಹಾಗೆಯೇ ಹಗಲು ಕಳೆಯುತ್ತೆ, ರಾತ್ರಿ ಆಯುತ್ತೆ. ರಾತ್ರಿ ಆಯಿತು, ತನ್ನ ದೊಡ್ಡಪ್ಪನನ್ನು ತೃಪ್ತಿಗೊಳಿಸೋಕ್ಕೆ ತಾನು ಬಲಿ ಕೊಡಬೇಕು. ಅವಳಿಗೆ ಗೊತ್ತಿರುತ್ತೆ, ತನ್ನ ಸಾವಿನ ಸೇಡನ್ನು ತೀರ್ಸೋಕ್ಕೆ ತನ್ನ ಹಂತಕನನ್ನು ಕೊಲ್ಲಬೇಕು. ಅವಳು ತನ್ನ ಕರ್ತವ್ಯವನ್ನು ತಾನು ಮಾಡಬೇಕು. ಏಕೆಂದರೆ ದೊಡ್ಡಪ್ಪ ಅದಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅದನ್ನು ಬಿಟ್ಟು ಅವಳ ಜೀವನದಲ್ಲಿ ಬೇರೆ ಯಾವ ಆಸಕ್ತಿನೂ ಇಲ್ಲ. ಈ ಕೃಷ್ಣನಿಗೆ ಅಂತ್ಯಕ್ರಿಯೆ ಮಾಡಿದ್ರೆ ಪರಲೋಕದಲ್ಲಿರುವ ನಮ್ಮ ದೊಡ್ಡಪ್ಪನಿಗೆ ಸಂತೋಷ ಆಗುತ್ತೆ ಅಂತ ಅಂದ್ಕೊಳ್ತಾಳೆ. ಚೂರಿಯನ್ನು ಕೈ ತಗೊಳ್ತಾಳೆ, ಸೀರೆಯ ನೆರಿಗೆಗಳಲ್ಲಿ ಮುಚ್ಚಿಟ್ಕೊಳ್ತಾಳೆ. ಮನೆ ಹಿಂದಿದ್ದ ಹಿತ್ತಲಿಗೆ ಹೋಗ್ತಾಳೆ. ಹೇಗೆ ಹೋಗ್ತಾಳೋ ಗೊತ್ತಾಗಲ್ಲ, ಅಂತೂ ಹೋಗ್ತಾಳೆ. ರಾತ್ರಿ ಎಲ್ಲ ಕಡೆ ಕಗ್ಗತ್ತಲೆ ಆಗಿರುತ್ತೆ. ಮೆಲ್ಲನೆ ಆ ಮಾವಿನ ಮರದ ಹತ್ರ ನಿಧಾನವಾಗಿ ಹೋಗ್ತಾಳೆ. ಅವನು ಮಲ್ಕೊಂಡಿದ್ದ ಆ ಮಾವಿನ ಮರ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಕ್ಷತ್ರಗಳ ಬೆಳಕಲ್ಲಿ ತನ್ನ ವೈರಿ ಮಲಗಿರೋದನ್ನು ಕೂಡ ನೋಡ್ತಾಳೆ. ತೋಳಿನ ಮೇಲೆ ತಲೆ ಇಟ್ಕೊಂಡು ಮೃದುವಾದ ಮಂದಹಾಸ ಬೀರ್ತಾ ಮಲ್ಕೊಂಡಿರ್ತಾನೆ. ಆವಾಗ ಅನಿಸುತ್ತೆ ಅವಳಿಗೆ, ಎಷ್ಟು ಮೃದುವಾಗಿ ನಗ್ತಾ ಇದ್ದಾನೆ, ಸಾಯ್ತಾ ಇದ್ದರೂ ಕೂಡ ಇನ್ನೇನು ಈ ಮುಗುಳ್ನಗೆ ಬೀರ್ತಿರ್ತಕ್ಕಂತಹ ಈ ಮುಖ ಬೂದಿಯಾಗಿ ಹೋಗುತ್ತೆ ಅಂದ್ಕೊತಾಳೆ. ಇನ್ನು ತಡ ಮಾಡಿ ಏನು ಪ್ರಯೋಜನ ಇಲ್ಲ, ಅವನ ಮುಖ ನೋಡಿ ಏನು ಪ್ರಯೋಜನ ಇರಲಿಲ್ಲ, ಅವನ ಮುಖ ಚೆಲುವಾಗಿದೆ, ಏನು ಮಾಡಲಿಕ್ಕಾಗತ್ತೆ ಅಂತ ಅಂದ್ಕೊಂಡು ದೇಹದೊಳಗೆ ತಾನು ತಂದಿದ್ದ ಚೂರಿಯನ್ನು ಚುಚ್ಚುತ್ತಾಳೆ. 1 ಸಲ 2 ಸಲ 3 ಸಲ ಏನು ಪ್ರತಿಭಟನೆಯೇ ಇರಲ್ಲ. ಹಾಗೆ ಸತ್ತು ಹೋಗ್ತಾನವನು. ಇಲ್ಲ, ಹೂ ಇಲ್ಲ, ಜೊತೆಗೆ ಎಲ್ಲೋ ಒಂಚೂರು ರಕ್ತ ಕೂಡ ಬರೋದಿಲ್ಲ. ಮುಂದೆ ಏನಾಯಿತು ಅಂತ ನೋಡೋಕ್ಕೂ ಕೂಡ ಅವಳು ಅಲ್ಲಿ ನಿಲ್ಲದೆ ಚೂರಿಯನ್ನು ಅಲ್ಲೇ ಬಿಸಾಕ್ಬಿಟ್ಟು ಓಡ್ತಾಳೆ. ಅವಳ ಸುತ್ತ ಕವಿದಿದ್ದ ಕತ್ತಲೆ ಹರಿತಾ ಬರುತ್ತೆ. ಮನೆ ಒಳಗೆ ಹೋಗ್ತಾಳೆ. ಅವಳ ಸಿಡುಕು ದುಡುಕನ್ನು ಗಮನಿಸದೆ ಅವಳನ್ನು ದೇವಕಿ ತುಂಬ ಪ್ರೀತಿಸ್ತಾ ಇರ್ತಾಳೆ. ಆ ದೇವಕಿ ಅರಮನೆಗೆ ಹೋದರೆ ಅಲ್ಲಿ ದೇವಕಿ ತಾಯಿ ಸತ್ತು ಬಿದ್ದಿರ್ತಾಳೆ. ಬಾಲಕೃಷ್ಣನ ವಿಗ್ರಹವನ್ನು ಎದೆಗೆ ಅಪ್ಕೊಂಡು ಬಿದ್ದುಬಿಟ್ಟಿರ್ತಾಳೆ. ತಾಯಿ ಯಾಕೆ ಹೀಗೆ ಸತ್ಲು ಅಂತ ಅಂದ್ಕೊಳ್ತಾಳೆ.
ಕ್ಷಣದಲ್ಲೇ ಗೊತ್ತಾಗೋಗುತ್ತೆ. ಈ ಕರಾಳ ಕೃತ್ಯವನ್ನು ತಾನು ಮಾಡಿರೋದ್ರಿಂದ ಕೃಷ್ಣನ ಒಂದು ಸಾವನ್ನು ನೋಡಲಾರ್ದೆ ಸತ್ತು ಹೋಗಿದ್ದಾಳೆ ಅಂತ ಅಂದ್ಕೊಳ್ತಾಳೆ. ವಸುದೇವ ಬಾಡಿ ಕುಗ್ಗಿ ಬೆಂಡಾಗಿ ಮನೆ ಒಳಗಡೆ ಅಲೆದಾಡ್ತಾ ಇರ್ತಾನೆ. ಕೃಷ್ಣ ಕೃಷ್ಣ ಅಂತ ಕೂಗ್ತಾ ಇರ್ತಾನೆ. ಅವನನ್ನು ನೋಡಲಿಕ್ಕಾಗದೆ ಇವಳು ಮತ್ತೆ ಓಡಿ ಹೋಗ್ತಾಳೆ. ಇದಕ್ಕೂ ತಾನು ಮಾಡಿದ ಈ ಕೃತ್ಯನೇ ಕಾರಣ ಅಂತ ಅವಳಿಗೆ ಗೊತ್ತಿರುತ್ತೆ. ಆಮೇಲೆ ಒಂದು ಸಣ್ಣ ಮಗುವಿನ ಎಳೆಯ ಧ್ವನಿ ಕೇಳಿಸುತ್ತೆ. ಕನಿಕರ ಬರೋ ಹಾಗೆ ಆ ಮಗು ಅಳ್ತಾ ಇರುತ್ತೆ. ಅಣ್ಣ ಗೋವಿಂದ ಅಣ್ಣ ಅಂತ ಅಳ್ತಿರುತ್ತೆ. ಅದು ಸುಭದ್ರೆಯ ಧ್ವನಿ. ಸದಾ ಕೃಷ್ಣನ ತೋಳುಗಳಲ್ಲಿ ಮುದುಡ್ಕೊಂಡಿರ್ತಿದ್ದಂತಹ ಮಗು ತುಂಬ ಹೃದಯ ವಿದ್ರಾಗವಾಗಿ ಅಣ್ಣನನ್ನು ನೆನೆಸ್ಕೊಂಡು ಅಣ್ಣ ಅಣ್ಣ ಅಂತ ಅಳ್ತಾ ಇರ್ತಾಳೆ. ಇವಳಿಗೆ ಆ ಧ್ವನಿಯನ್ನು ಕೇಳೋಕ್ಕೆ ಆಗೋದಿಲ್ಲ. ಅಲ್ಲಿಂದ ಓಡ್ತಾಳೆ. ಎಲ್ಲಿ ನೋಡಿದ್ರೂ ಹೆಣಗಳು ಬಿದ್ದಿರುತ್ತೆ. ಬಗ್ಗಿ ನೋಡ್ತಾಳೆ, ಯಾರ್ದಿರಬಹುದು ಇದು ಅಂತ. ಅಲ್ಲಿ ಉದ್ದವ ಸತ್ತು ಬಿದ್ದಿರ್ತಾನೆ. ಈ ಆಘಾತಕ್ಕೆ ಅವನು ಸತ್ತು ಹೋಗಿರ್ತಾನೆ. ಶ್ವೇತಕೇತು ತನಗೆ ತಾನೇ ಇರಿದುಕೊಂಡು ಸತ್ತು ಹೋಗಿರ್ತಾನೆ. ಯಾಕೆ ಹಾಗೆ ಅವನನ್ನು ಕೊಂದುಕೊಂಡ ಅಂತ ಇವಳಿಗೆ ಗೊತ್ತಾಗುತ್ತೆ. ಅವಳು ಅವನ ಹತ್ರ ಹೆಜ್ಜೆ ಇಟ್ಟಾಗ ಅವನಿನ್ನೂ ಪೂರ್ಣ ಸತ್ತಿರಲ್ಲ. ಕಣ್ಣು ಬಿಟ್ಟು ತಲೆ ಎತ್ತಿ ಹೇಳ್ತಾನೆ, ಶೈಬ್ಯೆ, ನೀನು ನನ್ನ ಪ್ರೀತಿಯ ಕೃಷ್ಣನನ್ನು ಕೊಂದುಬಿಟ್ಟಿಯಲ್ಲ, ಹಾಗೆ ನನ್ನನ್ನು ಕೊಂದುಬಿಟ್ಟಿಯಲ್ಲ ಅಂಥೇಳಿ ಹೇಳ್ತಾನೆ. ಅವಳಿಗೆ ಭಯ ಆಗಿ ಅಲ್ಲಿಂದ ಓಡ್ತಾಳೆ. ಹೆಸರಿಲ್ಲದಿರ್ತಕ್ಕಂಥ ಯಾವುದೋ ಭಯ ಅವಳ ಹೃದಯದಲ್ಲಿ ಬರುತ್ತೆ. ನೂರಾರು ಪಿಶಾಚಿಗ ರಾಕ್ಷಸರು ತನ್ನ ಹಿಂದೆ ಓಡಿ ಬರ್ತಾ ಇದ್ದಾರೆ ಅಂತ ಅವಳಿಗನ್ಸುತ್ತೆ. ಅರಮನೆಗೆ ಓಡ್ತಾಳೆ. ಅಲ್ಲಿ ರಕ್ಷಣೆ ಸಿಕ್ಕತ್ತೇನೋ ಅಂತ ಅಂದ್ಕೊಂಡು ಹೋಗ್ತಾಳೆ. ಆದರೆ ಅಲ್ಲೂ ಭೀಕರವಾದ ದೃಶ್ಯ ಇರುತ್ತೆ. ಮೆಟ್ಟಿಲ ಹತ್ರ ಮುದುಡಿಕೊಂಡು ಉಗ್ರಸೇನ ಮಹಾರಾಜ ಸತ್ತು ಹೋಗಿರ್ತಾನೆ. ಇತರ ಯಾದವ ಪ್ರಮುಖರು ಕೂಡ ಸತ್ತು ಹೋಗಿರ್ತಾರೆ. ಅವಳಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಲ್ಲಿಂದ ಯಮುನಾ ನದಿ ತೀರಕ್ಕೆ ಹೋಗ್ತಾಳೆ. ಏಕೆಂದರೆ ದಿನ ಕೃಷ್ಣ ಅಲ್ಲಿ ಈಜಾಡ್ಲಿಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿ ಹೋದರೆ ಎಷ್ಟೊಂದು ಧ್ವನಿಗಳ ಗೊಂದಲ ಕೇಳಿಸ್ತಾ ಇರುತ್ತೆ. ಗಂಡಸರು ಹೆಂಗಸರು ಎಲ್ಲರೂ ಎದೆ ಹೊಡ್ಕೊಳ್ತಾ ಇರ್ತಾರೆ. ಅವಳು ಈ ಕೆಲಸ ಮಾಡಿದಾಳೆ ಅಂದ್ಬಿಟ್ಟು ಎಲ್ಲರೂ ಇವಳನ್ನು ನೋಡಿ ಶಪಿಸ್ತಾ ಇರ್ತಾಳೆ. ಅಲ್ಲೂ ನಿಲ್ಲಕ್ಕಾಗದೆ ಇವಳು ಮತ್ತೆ ಓಡೋಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ದೂರ ಹೋದಾಗ ಅಲ್ಲಿ ಕಂಸೆ ಒಬ್ಬಳೇ ನಿಂತಿರ್ತಾಳೆ. ಎಲ್ಲರನ್ನು ಬಿಟ್ಟು ದೂರ ನಿಂತಿರ್ತಾಳೆ. ಆದರೆ ನಗ್ತಾ ಇದ್ದಾಳ ಅವಳು ಅಂತ ಅನಿಸುತ್ತೆ ಇವಳಿಗೆ. ಅವಳು ನಗ್ತಾ ಇರೋದಿಲ್ಲ. ಹುಚ್ಚು ಹಿಡಿದವರು ಹಾಗೆ ಇವಳನ್ನು ನೋಡಿ ಅಣುಕಿಸ್ತಾ ಇರ್ತಾಳೆ. ಮತ್ತೆ ಅಲ್ಲಿಂದ ಓಡ್ತಾಳೆ. ಅಲ್ಲಿ ಚಿಕ್ಕ ಮಕ್ಕಳು ಅಳ್ತಾ ಇರ್ತಾರೆ. ಕೃಷ್ಣ ಎಲ್ಲಿದ್ದೀಯಾ ನೀನು, ಎಲ್ಲಿದ್ದೀಯಾ, ಗೋವಿಂದ ನಾಥ ಅಂತೇಳ್ಬಿಟ್ಟೆಲ್ಲ ಕೂಗ್ತಾ ಇರ್ತಾರೆ. ಆ ಧ್ವನಿಗಳು ಯಾರ್ದು ಅಂತ ಅವಳು ಗಮನಿಸಿದಾಗ ಅದು ಅಕ್ರೂರ ಚಿಕ್ಕಪ್ಪನದು ಅಂಥೇಳಿ ಅವಳಿಗೆ ಗೊತ್ತಾಗುತ್ತೆ. ಏಕೆಂದರೆ ಅವನಿಗೆ ಕೃಷ್ಣನಲ್ಲಿ ಭಗವಂತನ ದರ್ಶನವಾಗಿತ್ತಂತೆ. ಕೃಷ್ಣನ ಸಾವಿನಿಂದಾಗಿ ಅವನು ಕೂಡ ಅಳ್ತಾ ಇರ್ತಾನೆ. ಓಡ್ತಾಳೆ. ಹೆಸರಿಲ್ಲದ ಯಾವುದೋ ಒಂದು ಶಾಪಕ್ಕೆ ಅಂಜಿಕೊಂಡು ಓಡಿ ಹೋಗ್ತಿರ್ತಾಳೆ. ಕಾಲುಗಳು ದಣಿದು ಹೋಗುತ್ತೆ. ನಿರ್ಜನವಾದ ಬೀದಿಗಳಲ್ಲಿ ಓಡ್ತಾ ಇರ್ತಾಳೆ. ಆಕಾಶವೆಲ್ಲ ಕೆಂಪಗಾಗಿ ಇರುತ್ತೆ. ಬೆಳಗ್ತಾ ಇರುತ್ತೆ. ಮನೆಗಳಿಗೆಲ್ಲ ಬೆಂಕಿ ಬಿದ್ದು ಉರಿತಾ ಇರುತ್ತೆ. ಆಗ ಇವಳಿಗನ್ಸುತ್ತೆ, ದೇವಾದಿದೇವನಾದ ಶಿವ ತ್ರಿಶೂಲಿ ಸಿಟ್ಟಿನಿಂದ ತನ್ನ ಹಣೆಗಣ್ಣನ್ನು ತೆರೆದು ಬಿಟ್ಟಿದ್ದಾನೆ. 3 ಲೋಕನೂ ಆ ಬೆಂಕಿಲಿ ಸುಡ್ತಾ ಇದೆ ಅಂತ ಇವಳಿಗನ್ಸುತ್ತೆ. ಕೋಟೆ ಗೋಡೆಗಳ ಹತ್ರಕ್ಕೆ ಹೋಗೋಣ, ಈ ಸುಡುಗಾಡು ಊರಿನಿಂದ ಹೊರಗೆ ಹೊರಟೋಗೋಣ ಅಂತೇಳ್ಬಿಟ್ಟು ಸರಸರ ಆ ಕೋಟೆ ಗೋಡೆಗಳ ಕಡೆ ಓಡ್ತಾಳೆ. ಅಲ್ಲಿ ಮೊದಲಿನ ಹಾಗೆ ಅವು ಕೂಡ ಗಟ್ಟಿಯಾಗಿ ಭದ್ರವಾಗಿರೋದಿಲ್ಲ. ಇವಳು ಮುಟ್ತಿದ್ದ ಹಾಗೆ ಆ ಗೋಡೆ ಕಲ್ಲುಗಳೆಲ್ಲನೂ ಉರುಳಿ ಬೀಳುತ್ತವೆ. ಗೋಡೆಯ ಆ ಕಡೆಯಿಂದ ಒಂದು ಕಠಿಣವಾದ ಧ್ವನಿ ಇವಳಿಗೆ ಕೇಳಿಸುತ್ತೆ, ಕೃಷ್ಣ ಸತ್ತ ಅಂತ. ಯಾರ ಧ್ವನಿ ಇದು ಅಂತ ಅವಳಿಗೆ ಅನ್ನಿಸ್ದಾಗ ತಕ್ಷಣ ಗೊತ್ತಾಗುತ್ತೆ ಅದು ಜರಾಸಂಧನ ಧ್ವನಿ ಅಂತ. ಅವನ ಧ್ವನಿಯಲ್ಲಿ ಗೆಲುವಿನ ಉತ್ಸಾಹ ಇರುತ್ತೆ. ಅದಕ್ಕೆ ಪ್ರತಿಯಾಗಿ ಭೂಮಿಯ 10 ಕಡೆಯಿಂದಲೂ ಧ್ವನಿ ಕೇಳುತ್ತೆ, ಇನ್ನು ಧರ್ಮ ಸತ್ತು ಹೋಯಿತು ಅಂಥೇಳ್ಬಿಟ್ಟು. ಅವಳು ಎಲ್ಲೋ ನಿಂತಿರ್ತಾಳೆ, ಎಲ್ಲೋ ಮೇಲೆ ಎತ್ತರದಲ್ಲಿ ನಿಂತಿರ್ತಾಳೆ. ಅಲ್ಲಿಂದ ಕೆಳಗೆ ನೋಡ್ತಾಳೆ, ಹಾಳು ಬಿದ್ದಿರುತ್ತೆ ಮಧುರಾ ಪಟ್ಟಣ. ತನ್ನ ದೊಡ್ಡಪ್ಪ ಸೆರೆಗೆ ತಳ್ಳಿರ್ತಾರಲ್ಲ ಆಚಾರ್ಯರನ್ನೆಲ್ಲ, ಅವರೆಲ್ಲರೂ ಅವ್ರ ಜೊತೆಗೆ ಈಗ ಗರ್ಗಾಚಾರ್ಯರು ಸಾಂದೀಪನಿ ಗುರುಗಳು ಕೂಡ ಕೈಯಲ್ಲಿ ಸಂಕೋಲೆ ಹಾಕಿಸ್ಕೊಂಡು ಸದ್ದಿಲ್ಲದೆ ನಡೀತಾ ಇರ್ತಾರೆ. ಅವ್ರ ಕಣ್ಣಲ್ಲಿ ಕಾಂತಿ ನಂದಿ ಹೋಗಿರುತ್ತೆ. ಆಗ ಇವಳಿಗೆ ಅನಿಸುತ್ತೆ, ಸರಿಯಾಗಿದೆ, ನಮ್ಮ ದೊಡ್ಡಪ್ಪ ಶೃಗಾಲವ ವಾಸುದೇವನ ಅಪ್ಪಣೆ ಅದು. ಅವನ ಪ್ರೇತ ತನ್ನ ಹಂತಕನ ನೆತ್ತರಿನಿಂದ ತಣದಿದೆ, ಮತ್ತು ಅವನಿಗೆ ಖುಷಿ ಆಗದೆ ಇರುತ್ತಾ ಅಂತ ತಾನು ಮಾಡಿದ ಕಾರ್ಯವನ್ನು ತಾನೇ ಮತ್ತೆ ಸಮರ್ಥನೆ ಮಾಡಿಕೊಳ್ತಾಳೆ. ಆದರೆ ಕ್ಷಣದಲ್ಲಿ ಅವಳಿಗೆ ಉಸಿರು ಕಟ್ಟಿದ ಹಾಗೆ ಭಾಸವಾಗುತ್ತೆ. ಕೃಷ್ಣ ಎಲ್ಲಿ?
ಒಂದೇ ಒಂದು ವಿಷಯ ಅವಳಿಗೆ ನೆನಪು, ಅಂದರೆ ತಾನು ಮಾಡಿದ ಪಾಪ ಕೃತ್ಯವನ್ನು ತಾನು ಮರೆತೇ ಬಿಟ್ಟಿದ್ದಾಳೆ ಅವಳಿಗೆ. ಎಲ್ಲರೂ ಕೃಷ್ಣ ಕೃಷ್ಣ ಅಂತಿದ್ದಾರಲ್ಲ, ಏನಾಯಿತು, ಎಲ್ಲಿ ಅವನು ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.